ಆನೆ ಜೊತೆಯಲ್ಲಿ ಆಕ್ಟಿಂಗ್ ಮಾಡಬೇಕಾದ್ರೆ ಒಂದು ಕೆಲವರಿಗೆ ಒಂದು ಧೈರ್ಯ ಅನ್ನೋದು ಇರಬೇಕು. ಆ ಧೈರ್ಯ ಅನ್ನೋದು ಕ್ಯಾಮ್ರಾ ನೋಡ್ತಾ ಆಕ್ಟಿಂಗ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಮತ್ತೆ ಆನೆ ಜೊತೆನಲ್ಲಿ ಎಲ್ಲರೂ ಪಳಗ್ದು ನಾವು ಹೊಸದಾಗಿ ಆನೆ ನೋಡಿದಾಗ ನಮ್ಗೆ ಸಖ್ಯ ಇರಲಿಲ್ಲ. ಅವರು ತರಿಸ್ತಕ್ಕಂಥ ಆನೆಗೆ ಆಹಾರ ನೋಡಿ 1,000 ಜನಕ್ಕೆ ಬೇಕಾದ್ರೆ ಅನ್ನ ಹಾಕ್ಬೋದು ಮನುಷ್ಯರಿಗೆ. ಆದ್ರೆ ಆನೆ ಸಾಕೋದಿದೆ ನೋಡಿ, ಮಹಾ ಅದ್ಭುತ. ಸಾಗರ್ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ, ಕಾಮನ್ ಆಗಿ ಎಲ್ರು ಆಕ್ಟಿಂಗ್ ಮಾಡೋದನ್ನ ನನ್ನ ಕಣ್ಣಿಂದ ನೋಡಿದೀನಿ. ಒಂದು ಆನೆ ಆಕ್ಟಿಂಗ್ ಮಾಡುತ್ತೆ ಅಂತ ಗೊತ್ತಾಗಿತ್ತು ಸಾಗರಿಂದಾನೆ. ಸಾಗರ್ ಕಂಡ್ರೆ ಫಸ್ಟ್ ನಂಗೆ ಭಯ ಇತ್ತು, ಆನೆ ಅಂದ್ರೆ ಏನ್ ಮಾಡ್ಬಿಡುತ್ತೋ ಏನೋ. ಕೆಲವು ವಿಡಿಯೋಸ್ ಅಲ್ಲೆಲ್ಲ ನೋಡಿರ್ತೀವಿ, ಆನೆ ಸೊಂಡ್ಲಲ್ಲಿ ಇದ್ ಮಾಡ್ಬಿಡೋದು, ಮತ್ತೆ ದಂತದಲ್ಲಿ ಇದ್ ಮಾಡ್ಬಿಡೋದು, ಈ ತರ ಎಲ್ಲ ಮಾಡುತ್ತೆ. ಹಾಗಾಗಿ ಆನೆ ಹತ್ರ ಹೋದ್ಮೇಲೆ ನಮಗ್ ಗೊತ್ತಿಲ್ಲದೆ ನಾವು ಆನೆಗೆ ಅಟ್ಯಾಚ್ಮೆಂಟ್ ಆಗ್ಬಿಟ್ಟು ಆ ಆನೆ ಬರೋದನ್ನ ಕಾಯ್ತಾ ಇದ್ದು. ಎಷ್ಟೊತ್ತಿಗೆ ಆನೆ ಬರುತ್ತೆ, ಅಯ್ಯೋ ಶೂಟಿಂಗ್ ಹೋಗುತ್ತಾ, ಹೊಟ್ಟೋಗುತ್ತಾ, ನಾಳೆ ಮತ್ತೆ ಯಾವಾಗ ಮೀಟ್ ಮಾಡೋದು ಆನೆನ, ಮತ್ತೆ ಅದಕ್ಕೆ ಹುಲ್ ಕೊಡೋದು, ಕಪ್ ಕೊಡೋದು, ಮತ್ತೆ ಕಲ್ಲಂಗಡಿ ಕೊಡೋದು, ಅದೆಲ್ಲಾನು ಆ ಮಾವುತಂಗು ಮತ್ತೆ ಆ ಆನೆಗೂ ಮಾವುತಂಗು ಇದ್ದಿದ್ದು ಒಡನಾಟ. ಅಲ್ಲಿ ರಿಯಲ್ ಮಾವುತ ಇದ್ರಲ್ಲ, ಅವ್ರು ಹೇಳ್ದಂಗೆ ಕೇಳ್ತಿತ್ತು ಆನೆ. ಈ ತರ ಹೋಗು ಅಂದ್ರೆ ಹಿಂಗೆ ಹೋಗ್ತಿತ್ತು, ಸೊಂಡ್ಲೆತ್ತು ಅಂದ್ರೆ ಸೊಂಡ್ಲೆತ್ತು. ಎಷ್ಟು ಅದ್ಭುತವಾಗಿ ಆಕ್ಟಿಂಗ್ ಮಾಡ್ತಿತ್ತು ಅಂತಂದ್ರೆ ನಂಗೆ ತುಂಬಾನೇ ಖುಷಿ ಆಯ್ತು. ಸತ್ತೋದಂತ ಆನೆ ಅರ್ಜುನ ಅವರು ಮತ್ತೆ ನಮ್ಮ ಸಿನಿಮಾದ ಮುಖಾಂತರವಾಗಿ ಜೀವಂತವಾಗಿ ಸಾಗರ್ ಖಂಡಿತವಾಗಿ ನಿಮ್ಮನ್ನೆಲ್ಲ ಮನರಂಜಿಸಿ, ನಿಮ್ಮನ್ನೆಲ್ಲ ಖುಷಿಪಡಿಸಿ, ಮತ್ತೆ ಪ್ರಾಣಿ ಪ್ರಿಯರಿಗೆ ರಸದೌತಣವನ್ನ ಖಂಡಿತವಾಗಿ ಸಾಗರ್ ಅಲಿಯಾಸ್ ಅರ್ಜುನ IPS ಆಫೀಸರಿಂದ ಅಂದರೆ ಅದು ಗುಂಡಿಗೆ ಬಲಿಯಾಗಿಬಿಡ್ತಾನೆ. ಆಗ ಭಾಳ ಅವಾಗ ತುಂಬ ಬೇಸರ ಆಗ್ತದೆ. ಅಂಥ ಒಂದು ಪಾತ್ರನ ಅದು ನಿರ್ವಹಿಸಿದೆ ಅಂದಾಗ ನಾವು ಅದನ್ನು ಮಾತಾಡೋಕ್ಕೆ ಆಗಲ್ಲ. ಅಂಥ ಒಂದು ಕತೆ ಅದನ್ನು ಅವರು ಅದನ್ನು ಅಚ್ಚುಕಟ್ಟಾಗಿ ಸ್ಕ್ರಿಪ್ಟ್ ಬರೆದು ಅದನ್ನು ಮಾಡಬೇಕಾದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಸಿನಿಮಾ ತಯಾರು ಮಾಡೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಸೊ ಆ ರೀತಿಯಲ್ಲಿ ನಾನು ಚಿತ್ರೀಕರಣ ಭಾಗವಹಿಸಿದಾಗ ನನ್ನ ಮಗಳ ಪಾತ್ರ ನೋಡೋಕೆ ಹೋದಾಗ ಇಷ್ಟು ನಡೆದನ್ನು ಮಾತ್ರ ನಾವು ನೋಡಿ ಭಾಳ ಇದಾಗುತ್ತೆ. ನನಗೆ ಅರ್ಜುನ್ ಪಾತ್ರ ಮಾತ್ರ ಯಾರೂ ಮರೆಯೋದಕ್ಕೆ ಆಗಲ್ಲ ಈ ಚಿತ್ರದಲ್ಲಿ ಅನಿಸುತ್ತೆ. ಬಹುಶಃ ನಾನು ನೋಡಿದಂಥ ಒಂದು ಪ್ರತಿಯೊಬ್ಬರು ಆಕ್ಟರ್ಗಳು ಇರ್ಬೋದು, ಆದ್ರೆ ಅಲ್ಲಿ ಎಲ್ಲದಕ್ಕೂ ಮುಖ್ಯವಾಗಿ ಜೀವ ತುಂಬ್ತಿದ್ದು, ಸಪೋರ್ಟ್ ಮಾಡ್ತಿದ್ದು ಅಂದ್ರೆ ನಮ್ಮ ಡೈರೆಕ್ಟರ್ ಶಂಕರ್ ನಾಗ್ ಸಾರು ಮತ್ತೆ ನಮ್ಮ ಲಕ್ಷ್ಮೀಪತಿ ಬಾಲಾಜಿ ಸಾರು. ಅವರಿಬ್ಬರಿಗೂ ಏನಿದ್ದು ಒಂದೇ ಅಂತಂದ್ರೆ ಸಿನಿಮಾ ಗೆಲ್ಬೇಕು, ಸಿನಿಮಾ 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 ಅಂತ ಅಷ್ಟೇ ಪಣ ತೊಟ್ಟಿದ್ದಾರೆ. ನಮ್ ಸಿನಿಮಾ ಬಗ್ಗೆ ನಾನು ಹೇಳಕ್ಕಿಂತ ಹೆಚ್ಚಾಗಿ ನೀವೇ ಥಿಯೇಟರ್ ಅಲ್ಲಿ ಬಂದು ಸಿನಿಮಾ ನೋಡಿದಾಗ ನನ್ನ ಕೂಡ ನೀನ್ ಆ ಸಿನಿಮಾದಲ್ಲಿ ಮಾಡಿದ್ಯಾ ಅಂದ್ಬಿಟ್ಟು ಗುರ್ತಿಡಿತೀರಾ. ನಾನು ಕೂಡ ತುಂಬಾ ಕಾತರವಾಗಿ ಆ ಚಿತ್ರವನ್ನು ನೋಡೋಕ್ಕೆ ಬಹಳ ಆತರದಿಂದ ಕಾಯ್ತಾ ಇದ್ದೀನಿ. ಖಂಡಿತ ಅದು ನಿಮ್ಮ ಎಲ್ಲರ ಒಂದು ಆಶೀರ್ವಾದ ಕೂಡ, ಅಥವಾ ನಮ್ಮ ಅರ್ಜುನ ಅಂತೇನು ಚಾಮುಂಡೇಶ್ವರಿ ತಾಯಿ ಹೊರ್ತಕ್ಕಂಥ ಒಂದು ಅನುಗ್ರಹ ಇದೆ, ಅದರಲ್ಲಿ ಅದು ಒಳ್ಳೇದಾಗೇ ಆಗುತ್ತೆ. ನಿಜವಾಗ್ಲೂ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಯಾವಾಗಲೂ ಕೂಡ ತಾವೆಲ್ಲ ಒಳ್ಳೆ ಸಿನಿಮಾನ ಕೈ ಹಿಡ್ದಿದ್ದೀರಾ, ದೊಡ್ಡ ದೊಡ್ಡ ಸಿನಿಮಾಗಳ್ನು ಕೈ ಹಿಡ್ದಿದ್ದೀರಾ, ಏನೂ ಇಲ್ಲದೆ ಇರುವಂಥ ಸಾಮಾನ್ಯವಾದಂಥ ಸಿನಿಮಾಗಳ್ನು ಕೂಡ ಕೈ ಹಿಡ್ದಿದ್ದೀರಾ, ಬಿಟ್ಟಿಲ್ಲ. ಪ್ರೀತಿಯಿಂದ ಕೇಳ್ಕೊಳ್ಳೋದು ತಾವೆಲ್ಲರೂ ಕೂಡ ದಯವಿಟ್ಟು ಸಿನಿಮಾ ಬಂದಾಗ ಆ ಥಿಯೇಟರ್ ಹತ್ರ ಬಂದು ಆ ಸಿನಿಮಾವನ್ನು ನೋಡಿ. ತಾಯಿ ಚಾಮುಂಡೇಶ್ವರಿ ವರ ಪುತ್ರ ಅರ್ಜುನ ಕಣೋ ಇವನು. ಅಂಬಾರಿ ಮೇಲೆ ತಾಯಿನ ಮೆರೆಸೋದು ಗೊತ್ತು, ಕಾಡಿನ ತಂಟೆಗೆ ಬರೋ ನಿಮ್ಮಂತವ್ರನ್ನ ಭೂಗರ್ಭ ತುಳಿಯೋದು ಗೊತ್ತು.